ಸೋನಿಯಾ ಗಾಂಧಿಯನ್ನ ಖುಷಿಪಡಿಸೋಕೆ ಸಿದ್ದರಾಮಯ್ಯನವರು ಹುನ್ನಾರವನ್ನ ಹಾಕೊಂಡಿದ್ರು ಅಂತ ಸಂಸದ ಗೋವಿಂದ ಕಾರಜೋಳ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಹೇಳಿಕೆಗೆ ಕಾಶಪ್ಪನವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಸ್ವತಂತ್ರ ಪೂರ್ವ ನಂತರ ಭಾರತ ಜಾತ್ಯತೀತ ರಾಷ್ಟ್ರ. ನಮ್ಮ ನಾಯಕರು ಎಲ್ಲ ಜಾತಿ ಧರ್ಮವನ್ನು ಗೌರವಿಸಿದ್ದಾರೆ. ರಾಜ್ಯದಲ್ಲಿ ಒಂದು ಸಾಮಾಜಿಕ ಶೈಕ್ಷಣಿಕ ಸಭೆ ನಡೀತಾ ಇದೆ. ಉದ್ದೇಶಪೂರ್ವಕವಾಗಿ ವಿರೋಧ ಪಕ್ಷದವರು ದಾರಿಯನ್ನು ತಪ್ಪಿಸ್ತಾ ಇದ್ದಾರೆ. ಬಿಜೆಪಿಯವರ ವಿರುದ್ಧ ವಿಜಯಾನಂದ ಕಾಶಪ್ಪನವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿರುವಂತಹ ವಿಜಯಾನಂದ ಕಾಶಪ್ಪನವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಸಂಸದರಾಗಿರುವಂತಹ ಗೋವಿಂದ ಕಾರಜೋಳ ಮಾತಿಗೆ ತಿರುಗೇಟನ್ನು ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಸೋನಿಯಾ ಗಾಂಧಿ ಅವರನ್ನ ಖುಷಿಪಡಿಸೋಕೆ ಸಿದ್ದರಾಮಯ್ಯ ಈ ರೀತಿಯಾದಂತಹ ಹುನ್ನಾರವನ್ನ ಹಾಕೊಂಡಿದ್ದಾರೆ ಎನ್ನುವುದಾಗಿ ಕಾರಜೋಳ ಹೇಳಿಕೆಯನ್ನ ಕೊಟ್ಟಿದ್ರು. ಸದ್ಯ ಇದಕ್ಕೆ ವಿಜಯಾನಂದ ಕಾಶಪ್ಪನವರು ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಭಾರತ ದೇಶ ಎಲ್ಲ ಜಾತಿ ಜನಾಂಗವನ್ನು ಒಳಗೊಂಡಂಥದ್ದು. ಹಲವಾರು ಧರ್ಮಗಳು ಇಲ್ಲಿದ್ದಾವೆ. ಇವತ್ತಿಂದ ಸೃಷ್ಟಿ ಅಲ್ಲ ಇದು ಯಾವತ್ತು ಈ ದೇಶ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ಸಿಕ್ಕ ನಂತರ ಕೂಡ ಆ ಒಂದು ಪದ್ಧತಿಯನ್ನು ಅಳವಡಿಸಿಕೊಂಡು ಜಾತ್ಯತೀತ ರಾಷ್ಟ್ರವನ್ನಾಗಿ ಮಾಡಿದ್ದಾರೆ ನಮ್ಮ ದಿಗ್ಗಜರು. ಮಹಾತ್ಮ ಗಾಂಧೀಜಿ ಆದಿಯಾಗಿ ಅನೇಕ ನಮ್ಮ ಏನು ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೆ. ಇವೆಲ್ಲವನ್ನ ಅರ್ಥಕೊಂಡು ಇಲ್ಲಿ ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಕ್ರೈಸ್ತ ಇರ್ಬೋದು, ಮತ್ತು ಸಿಖ್ ಇರ್ಬೋದು, ಇಸಾಯಿ ಇರ್ಬೋದು, ಎಲ್ಲ ಧರ್ಮಕ್ಕೂ ಕೂಡ ಇಲ್ಲಿ ಗೌರವವನ್ನು ಕೊಟ್ಟು ಈ ಒಂದು ಜಾತ್ಯತೀತ ರಾಷ್ಟ್ರ ತಳಹಾದಿ ಮೇಲೆ ಈ ದೇಶವನ್ನು ಕಟ್ಟಲಾಗಿದೆ. ಇವತ್ತು ಎಲ್ಲ ಜಾತಿ ಜನಾಂಗ ಇರುವಂಥ ಸಂದರ್ಭದಲ್ಲಿ ಇವತ್ತು ಜಾತಿ ಜನಗಣತಿ ನಡೆದಿದೆ ಕೇಂದ್ರ ಸರ್ಕಾರದಿಂದ. ನಮ್ಮ ರಾಹುಲ್ ಗಾಂಧಿ ಅವರ ಒತ್ತಾಯದ ಹಿನ್ನೆಲೆಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಕೂಡ ಇವತ್ತು ಅವ್ರ ಒತ್ತಾಯಕ್ಕೆ ಮನದು ಇವತ್ತು ಜಾತಿ ಜನಗಣತಿಯನ್ನು ಮಾಡ್ತಾ ಇದೆ. ರಾಜ್ಯದಲ್ಲಿ ನಡೀತಾ ಇರುವಂಥದ್ದು ಕೇವಲ ಏನು ಸಾಮಾಜಿಕ ಮತ್ತು ಶೈಕ್ಷಣಿಕ ಒಂದು ಸರ್ವೆ ನಡೀತಾ ಇದೆ. ಇದನ್ನ ಉದ್ದೇಶಪೂರ್ವಕವಾಗಿ ವಿರೋಧ ಪಕ್ಷದವರು ಇದನ್ನ ದಾರಿ ತಪ್ಪಿಸುವಂತ ಕೆಲಸ ನಡೆಸ್ತಾ ಇದ್ದಾರೆ. ಜನರ ಮಧ್ಯ ಹಿಂದೂ ಮುಸ್ಲಿಂ ಅನ್ನೋದು, ಮಾತೆತ್ತರೆ ಮುಸ್ಲಿಂ ಅನ್ನೋದು, ಪಾಕಿಸ್ತಾನ ಅನ್ನೋದು, ಇವೆಲ್ಲ ಯಾಕೆ ಇದು ಯಾವ ದೇಶದಲ್ಲಿ ಅವ್ರು ಜನಿಸಿದ್ರು ಅನ್ನೋದು ಅರಿವು ಇಲ್ಲ ಅವ್ರಿಗೆ. ಈ ಭಾರತೀಯ ಜನತಾ ಪಕ್ಷದವ್ರಿಗೆ ಇವತ್ತು ಗೋವಿಂದ ಕಾರಜೋಳ ಆಗಿರ್ಬೋದು, ಇನ್ನೊಬ್ಬರಾಗಿ ಅಶೋಕ್ ಆಗಿರ್ಬೋದು, ಇವ್ರು ಏನು ಮುಂಚೂಣಿಯಲ್ಲಿ ಮಾತಾಡ್ತಾ ಇದ್ದಾರೆ ಕೆಲವಷ್ಟು ನಾಯಕರು. ಇವರು ಮಾತಾಡುವಂಥದ್ದು ಏನು ಆಧಾರ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ? ಜಾತ್ಯತೀತ ರಾಷ್ಟ್ರದಲ್ಲಿ ಜನಿಸಿದಾರೋ ಇಲ್ಲ? ಇವರು ಜನಿಸಿದ ಮೇಲೆ ಜಾತ್ಯತೀತ ತತ್ವದ ಅಡಿಯಲ್ಲಿ ಬೆಳಿಬೇಕು. ಇವತ್ತು ನಮ್ಮ ಸಂವಿಧಾನ ಏನು ಹೇಳುತ್ತೆ? ಪವಿತ್ರವಾದ ಸಂವಿಧಾನದ ನಾವು ಗ್ರಂಥ ಅಂತ ಒಪ್ಕೊಂತೀವಲ್ಲ, ಅದ್ರ ಮೇಲೆ ಪ್ರಮಾಣ ಮಾಡಿ ನಾವು ಅಧಿಕಾರವನ್ನು ತೆಗೆದುಕೊಳ್ತೀವಿ ಎಲ್ಲರೂ.